ಇವತ್ತು ಗ್ಯಾಸ್ಗೆ 660 ರೂಪಾಯಿ ಏರಿಸಿದ್ದಾರೆ. ಇದಕ್ಕೆ ಬಿಜೆಪಿಯ ನಾಯಕರುಗಳು, ಸಂಸದರು ಇವತ್ತು ಇದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ತಾವೆಲ್ಲ ಈ ಕ್ಷೇತ್ರದಲ್ಲಿ KRDB ಮತ್ತು ಸರ್ಕಾರದ ವತಿಯಿಂದ ಸುಮಾರು ಒಟ್ಟು ಈಗಾಗಲೇ ಎರಡು ವರ್ಷದಲ್ಲಿ 2,000 ಕೋಟಿಯಷ್ಟು ಹಣ ಈ ಕ್ಷೇತ್ರಕ್ಕೆ ವಿವಿಧ ರೂಪದಲ್ಲಿ ಬಂದಿದೆ. ಸುಮಾರು 2,000 ಮನೆಗಳು ಈಗಾಗಲೇ ಕೊಡುವಂಥ ಕೆಲಸ ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಆಗಿದೆ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು. ಇವತ್ತು ನಿಮಗೆಲ್ಲ ಒಂದು ದೊಡ್ಡ ನಂಬಿಕೆ ಖರ್ಗೆ ಸಾಹೇಬರು ಅವರ ಕುಟುಂಬದ ಮೇಲೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಬೇರಿಲ್ವಾದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಸಾಹೇಬರ 50 ವರ್ಷದ ತಪಸ್ಸು, ಸಾಧನೆ, ಪರಿಶ್ರಮ ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮುಂದಿನ ಶತಮಾನಗಳಿಗೂ ಕೂಡ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿ ಬಿಟ್ಟಿದ್ದಾರೆ. ಹೆಂಗೆ ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲೋ, ಹಂಗೆ ನೇಗಿಲು ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಕೂಡ ಮಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಮ ಕಲ್ಯಾಣ ಕರ್ನಾಟಕದ ಜನರ ಬದುಕಿಗೆ ಅವರು ಕೊಟ್ಟಂತ ಎಲ್ಲ ಕಾರ್ಯಕ್ರಮ ಇಡೀ ದೇಶ ಮತ್ತು ರಾಜ್ಯ ಇವತ್ತು ಗಮನಿಸ್ತಾ ಇದೆ. ಈ ಹಸ್ತ ನಾನು ಎಲೆಕ್ಷನ್ ಬಂದಾಗ ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇಂಥ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು 5 ಗ್ಯಾರಂಟಿ ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಟ್ಟಿದ್ದೇವೆ. ಈಗಾಗಲೇ ನೀರಾವರಿ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಸುಮಾರು 400ಕ್ಕೂ ಹೆಚ್ಚು ಕೆರೆಗಳನ್ನು ಕಳೆದ 3 ವರ್ಷದಲ್ಲಿ ತುಂಬಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇಲಾಖೆಯಿಂದ, ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ಇವತ್ತು ಬೆಲೆ ಏರಿಕೆಯಿಂದ ತೊಂದರೆ ಆಗ್ತಾ ಇದೆ. ಮನುಷ್ಯನ ದೇಹಕ್ಕೆ ಹಸುವಾದಾಗ ರೊಟ್ಟಿ ಅನ್ನ ಎಷ್ಟು ಮುಖ್ಯನೋ ಮೆದುಳಿಗೆ ಜ್ಞಾನ ಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಇವತ್ತೆಲ್ಲ ಕೂಡ KPS ಶಾಲೆಯನ್ನು ಮಾಡಿ, ನೀವು ಯಾರು ಕೂಡ ನಗರಗಳಿಗೆ ಹೋಗಬಾರ್ದು, ನಿಮ್ಮ ಹಳ್ಳಿಗಳಲ್ಲೇ ಶಾಲೆ ಆಗಬೇಕು ಅಂತೇಳಿ ಸುಮಾರು 2,000 ಶಾಲೆಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವತ್ತು ಜನರ ಸಹಕಾರದಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ 333 ಕಲ್ಯಾಣ ಕರ್ನಾಟಕದಲ್ಲಿ ಈ ಶಾಲೆಗಳ ಭಾಗ್ಯ. ಕಿತ್ತೂರು ಕಲ್ಯಾಣದಲ್ಲಿ 215 ಶಾಲೆಗಳು ಶೈಕ್ಷಣಿಕವಾಗಿ ಇವತ್ತು 5,800 ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು. ನಿರುದ್ಯೋಗವನ್ನು ಸುಮಾರು 2.5 ಲಕ್ಷ ಉದ್ಯೋಗವನ್ನು ತುಂಬಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಈಗಾಗಲೇ 56,000 ಉದ್ಯೋಗನ ತುಂಬಬೇಕು ಅಂತೇಳಿ ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ನೆನ್ನೆ ಬಜೆಟ್ನಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು. ಇವತ್ತು ತಮ್ಮ ಅನೇಕ ಯೋಜನೆಗಳು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ 20,000 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ನಾವು 5 ಗ್ಯಾರಂಟಿಲಿ ಏನು ನಿಮಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಅಂತ ಹೇಳಿ ಇವತ್ತು ರಾಷ್ಟ್ರದ ಅನೇಕ ನಾಯಕರುಗಳು ಇವತ್ತು ಬಿಂಬಿಸ್ತಾ ಇದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ, ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ
ಅವರು ಜಿಲ್ಲಾ ಸಚಿವರಾಗಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ. ನೀವು ಯಾವಾಗಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು. ನನ್ನನ್ನು ಯಾವ ರೀತಿ ಕನಕಪುರ ಕ್ಷೇತ್ರದ ಜನತೆ 1,23,000 ಹಂತದಿಂದ ಗೆಲ್ಸಿದ್ರು, ಅದೇ ರೀತಿ ಮುಂದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರನ್ನ ತಾವು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ನಿಮಗೆ ಶಕ್ತಿ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಿ, ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಖರ್ಗೆ ಅವರ ಕುಟುಂಬದ ಜೊತೆಯಲ್ಲಿ ಇರಬೇಕು, ಕಾಂಗ್ರೆಸ್ ಕುಟುಂಬದ ಜೊತೆಯಲ್ಲಿ ಇರಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.